ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KA ನಾನ್-HK ಮತ್ತು ಕಂಡಕ್ಟರ್ ಹುದ್ದೆಗಳ ಒಂದು ಪರೀಕ್ಷೆಗೆ ಸಂಬಂಧಿಸಿರುವಂತೆ 35% ಅಂಕ ತೆಗೆದುಕೊಂಡವರು ಮಾತ್ರ ಏನಾಗ್ತಾರೆ ಅಂತಂದರೆ ಎಲಿಜಿಬಲ್ ಆಗ್ತಾರೆ. ಒಂದು ಎಲಿಜಿಬಲ್ ಲೀಸ್ಟಲ್ಲಿ ಬರ್ತಾರೆ ಸ್ನೇಹಿತರೆ. ಬಟ್ ಈ 35% ಕೆಲವರಿಗೆ ಗೊಂದಲ ಇದೆ. 35% ಅಂತಂದರೆ ಈಚ್ ಪೇಪರ್, ಪ್ರತಿಯೊಂದು ಪೇಪರಲ್ಲೂ 30% ಇರಬೇಕಾ ಅಥವಾ 2 ಪೇಪರ್ ಕೂಡಿ 35% ಇರಬೇಕಾ ಎಂಬುದರ ಬಗ್ಗೆ, ಅದೇ ರೀತಿಯಾಗಿ ನೆಕ್ಸ್ಟ್ ಸ್ಕೋರ್ ಕಾರ್ಡ್ ಲೀಸ್ಟ್ ಯಾವಾಗ ಬರುತ್ತೆ, ಇವೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ಇದ್ರ ಬಗ್ಗೆ ನಮಗೆ ಸಂಪೂರ್ಣವಾದಂತಹ ಮಾಹಿತಿ ದೊರೀತಾ ಹೋಗ್ತದೆ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಬಂದುಬಿಟ್ಟು ನೀವೇನಾದರೂ ಸಹ ನಮ್ಮದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಮತ್ತು ಅಲ್ಲಿರುವಂತಹ ತರಗತಿಗಳನ್ನ ಸಹ ನೀವು ವೀಕ್ಷಣೆ ಮಾಡ್ಬೋದು. ಅಲ್ಲಿ ನಿಮಗೆ ಲೈವ್ ಡೌಟ್ ಸೆಷನ್ ಸಹ ಮಾಡ್ತಾ ಇದ್ದಾರೆ, ಅಲ್ಲಿ ಸಹ ಪಾಲ್ಗೊಳ್ಬೋದು. ಈಗ STA ಎಕ್ಸಾಮಲ್ಲಿ ಪ್ರತಿ ಪೇಪರಲ್ಲಿ 35% ಅಂಕ ತಗೋಬೇಕಾ ಅಂತ ಕೇಳಿದ್ದಾರೆ. ಓಕೆ, STA ಎಕ್ಸಾಮಲ್ಲಿ ನೀವು ಕ್ವಾಲಿಫೈ ಆಗಬೇಕು, STA ಅಥವಾ ಕಂಡಕ್ಟರ್ ಜಾಬಲ್ಲಿ ಕ್ವಾಲಿಫೈ ಆಗಬೇಕು ಅಂತಂದರೆ 35% ಇರಬೇಕು. ಬಟ್ ನೋಟಿಫಿಕೇಷನ್ ಲೆವೆಲ್ಲು ಅವರು ಕೊಟ್ಟಿದ್ದಾರೆ, ಪ್ರತಿ ಪೇಪರ್ಲಿ 35% ಅಲ್ಲ, 2 ಪೇಪರ್ ಸೇರಿ 35%. ಅಂದರೆ ಟೋಟಲ್ ಹಿಂಗೆ GK ಪೇಪರ್ 100 ಮಾರ್ಕ್ಸು 100 ಅಂಕ, ಕಮ್ಯುನಿಕೇಷನ್ ಪೇಪರು 100 ಮಾರ್ಕ್ಸು 100 ಅಂಕ, ಇವೆರಡು ಕೂಡಿಸಿದ್ರೆ 200 ಅಂಕ. ಈ 2 ಪೇಪರ್ ಕೂಡಿಸಿ 35% ಅಂಕಗಳನ್ನ ಪಡೆದುಕೊಂಡ್ರೆ ಎಲಿಜಿಬಲ್ ಲೀಸ್ಟಲ್ಲಿ ಬರ್ತೀರ. ಓಕೆ, 35% ಅಂದರೆ ಎಷ್ಟಪ್ಪ ಅಂತಂದರೆ 70 ಅಂಕಗಳು. ನೀವು ಪೇಪರ್ 1ನಲ್ಲಿ 20 ಅಂಕ ತೊಗೊಂಡು ಪೇಪರ್ 2ಅಲ್ಲಿ 50 ಅಂಕ ತೊಗೋಬೋದು, ಅಥವಾ ಪೇಪರ್ 2ಅಲ್ಲಿ 20 ಅಂಕ ತೊಗೊಂಡು ಪೇಪರ್ 1ನಲ್ಲಿ 50 ಅಂಕ ತೊಗೋಬೋದು. ಟೋಟ್ಲಾಗಿ ಎಷ್ಟೇ ತೊಗೊಳ್ಳಿ, ಒಟ್ಟು 2 ಪೇಪರ್ ಕೂಡಿಸಿದ್ರೆ 70 ಅಂಕಗಳೇ ಇರಬೇಕು. ಇತ್ತು ಅಂತಂದರೆ ನೀವು ಎಲಿಜಿಬಲ್. ಹಾಗಂತ ನೀವು ಎಲಿಜಿಬಲ್ ಲೀಸ್ಟಲ್ಲಿ ಬಂದಿದ್ದೀರಾ ಅಂತೇಳಿ ನೀವು ಸೆಲೆಕ್ಟ್ ಆದಂಗೆ ಅಲ್ಲ, ಓನ್ಲಿ ಎಲಿಜಿಬಲ್ ಅಷ್ಟೇ. ಹೌದಾ? ಅಕಸ್ಮಾತಾಗಿ ನಿಮ್ಮ ಕೆಟಗರಿಯಲ್ಲಿ ಯಾರೂ ಇಲ್ಲಪ್ಪ ಅಂತಂತಂದರೆ ನೀವು ಸೆಲೆಕ್ಟ್ ಆಗ್ತೀರ. ಇಲ್ಲ ಅಂತಂತಂದರೆ ಅಲ್ಲಿ ಯಾರು ಹೈಯೆಸ್ಟ್ ಸ್ಕೋರ್ ಮಾಡಿರ್ತಾರೋ ಅವರು ಆ ಒಂದು ಇದಕ್ಕೆ ಆಯ್ಕೆ ಆಗ್ತಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟು ಸ್ಕೋರ್ ಕಾರ್ಡ್ ಲೀಸ್ಟ್ ಯಾವಾಗ ಬರುತ್ತೆ? ಈ 70 ಅಂಕಗಳನ್ನ ಯಾರಲ್ಲಿ ಪಡೆದಿದ್ದಾರೋ ಅವರೆಲ್ಲರದು ಒಂದು ಲೀಸ್ಟ್ ಬರುತ್ತೆ ಸ್ನೇಹಿತರೆ. ಅದೇ ಸ್ಕೋರ್ ಕಾರ್ಡ್ ಲಿಸ್ಟ್, ಯಾರ್ಯಾರು ಎಷ್ಟೆಷ್ಟು ಅಂಕ ಪಡೆದಿದ್ದಾರೆ ಅಂತೇಳಿ. ಅವ್ರು ಬಿಡೋಂಥದ್ದು ಎಲಿಜಿಬಲ್ ಲಿಸ್ಟ್. ಸ್ಕೋರ್ ಕಾರ್ಡ್ ಲಿಸ್ಟ್ ಒಬ್ಬರು ಯಾರು 35% ಅವ ತೊಗೊಂಡ್ರು ಅವ್ರದ್ದಷ್ಟೇ ಬಿಡ್ತಾರೆ, ಅದಕ್ಕಿಂತ ಕಡಿಮೆ ತೊಗೊಂಡವ್ರದ್ದು ಬಿಡಲ್ಲ. ಅದು ನಿಮ್ಮ ವೈಯಕ್ತಿಕವಾಗಿ ನೋಡ್ಕೋಬೋದು. ಈ 35% ಅಂಕ ತೆಗೆದುಕೊಂಡಾಗ ಒಂದು ಸ್ಕೋರ್ ಕಾರ್ಡ್ ಲಿಸ್ಟ್ ಯಾವಾಗ ಬರುತ್ತೆ ಅಂತಂದರೆ, ಇದು ಫೆಬ್ರವರಿ 1 ಅಥವಾ 2ನೇ ತಾರೀಕು ನಿಮಗೆ ಬರ್ತದೆ ಈ ಒಂದು ಸ್ಕೋರ್ ಕಾರ್ಡ್ ಲಿಸ್ಟ್. ಫೆಬ್ರವರಿ 1 ಅಥವಾ 2ನೇ ತಾರೀಕು 100% ಬರುತ್ತೆ ಸ್ನೇಹಿತರೆ. ಆವಾಗ ನೀವು ನೋಡ್ಕೋಬೋದು ಯಾರೆಲ್ಲ 35%ಗಿಂತ ಹೆಚ್ಚು ಅಂಕ ತೆಗೆದುಕೊಂಡಿದ್ದಾರೆ ಮತ್ತು ಯಾರು ಹೈಯೆಸ್ಟ್ ಸ್ಕೋರರ್ ಎಂಬುದನ್ನು ಸಹ ಅದರಲ್ಲಿ ಗೊತ್ತಾಗುತ್ತೆ. ಆಗ ನಾವು ಇನ್ನೂ ಡೀಟೇಲಾಗಿ ಕಟ್ ಆಫನ್ನು ಅನಾಲಿಸಿಸ್ ಮಾಡ್ಬೋದು. ಓಕೆ, ಹಾಗಾಗಿ ಇದು ಇದ್ರ ಬಗ್ಗೆ ಕ್ಲಾರಿಫೈ ಮಾಡುವಂತಹ ವಿಡಿಯೋ ಆಗಿತ್ತು ಸ್ನೇಹಿತರೆ. ಯಾರದೆಲ್ಲ ಎಷ್ಟೆಷ್ಟು ಸ್ಕೋರ್ ಆಗಿದೆ ಎಂಬುದನ್ನು ಸಹ ಕಾಮೆಂಟ್ ಮಾಡಿ, ನಿಮ್ಮ ಕೆಟಗರಿಯೂ ಸಹ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ದೆ ನಾವು. ಥ್ಯಾಂಕ್ಸ್ ಫಾರ್ ವಾಚಿಂಗ್.